ಕಡಿಮೆ ತೋರಿಸಿದಾರೆ ತಾನೆ. ಎಲ್ಲಾ ಪಂಜಾಬರು ಬಂದ್ಬಿಟ್ಟು ವಲಸೆ ಹೋಗಿರುವಂತ ಸಂದರ್ಭದಲ್ಲಿ ಇವರು ಬಂದ್ಬಿಟ್ಟು ಸರ್ವೆಯನ್ನು ಮಾಡಿಬಿಟ್ಟು ಕೇವಲ 12-13 ಲಕ್ಷ ಜನಸಂಖ್ಯೆಯನ್ನು ತೋರಿಸಿದ್ದಾರೆ. ಇನ್ನೂ ಅರ್ಧ ಜನಸಂಖ್ಯೆ ಎಲ್ಲಿದೆ? ಗೋವಾದಲ್ಲಿದೆ. ಇನ್ನೂ ಅರ್ಧ ಜನಸಂಖ್ಯೆ ಎಲ್ಲಿದೆ? ಬೆಂಗಳೂರಲ್ಲಿದೆ. ಇನ್ನೂ ಅರ್ಧ ಜನಸಂಖ್ಯೆ ಎಲ್ಲಿದೆ? ಕಪ್ಪು ಕಟಾವು ಮಾಡ್ತಾ ಇದ್ದಾರೆ. ಇನ್ನೂ ಅರ್ಧ ಜನಸಂಖ್ಯೆ ಎಲ್ಲಿದೆ? ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇರುವಂತದ್ದನ್ನ ನೋಡಿದ್ರು ಕೂಡ ಈ ಸಮುದಾಯ ಬಹುದೊಡ್ಡ ಒಂದು ಅನ್ಯಾಯವನ್ನ ಸಹಿಸಿಕೊಂಡಿದೆ. ತಲಾಂತರಗಳಿಂದ ಅಸ್ಪೃಶ್ಯತೆಯನ್ನು ಅನುಭವಿಸಿಕೊಂಡು ಬಂದಿರುವಂತ ಸಮಾಜವನ್ನ ನೀವು ಸ್ಪರ್ಶ ಸಮುದಾಯ, ಆಮೇಲೆ ಬಂದ್ಬಿಟ್ಟು ಮುಂದುವರಿದಂತಹ ಸಮುದಾಯ ಅಂತ ಹೇಳ್ಬಿಟ್ಟು ಬರೆಸಿರುವಂತದ್ದು ಘನಘೋರವಾದಂತ ಅನ್ಯಾಯ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಒಕ್ಕೋರಲು ಮುಂದೆ ಇದನ್ನ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ತಾನೆ. ಆಗಿದ್ದ ಮೇಲೆ ಇಂಥ ಒಂದು ರಾಜ್ಯ ಸರ್ಕಾರ ಬಹುದೊಡ್ಡ ಒಂದು ಅನ್ಯಾಯವನ್ನು ಮಾಡಿದೆ. ಒಳ ಮೀಸಲಾತಿಯಲ್ಲಿ ರೋಸ್ಟರ್ ಪದ್ಧತಿಯನ್ನು ಜಾರಿ ಮಾಡಿ ಏನ್ ಮಾಡಿದ್ದಾರೆ? ಕೇವಲ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ವೈಸ್, ಜಿಲ್ಲಾವಾರು, ಇಲಾಖಾವಾರು ಬಂದ್ಬಿಟ್ಟು ಅವರು ಅಪಾಯಿಂಟ್ಮೆಂಟ್ ಕರೆದ್ಬಿಟ್ಟು 1ರಿಂದ 100 ಬಿಂದುಗಳಿದ್ದಾವೆ. ಕೇವಲ 10ರಿಂದ 12 ಬಿಂದುಗಳಲ್ಲಿ ಮಾತ್ರ ಅವರು 10-12 ಪೋಸ್ಟ್ ಗಳನ್ನ ಕರೀತಾ ಇದ್ದಾರೆ. ಇನ್ನೊಂದು ಜಿಲ್ಲೆಯಲ್ಲಿ ಬಂದ್ಬಿಟ್ಟು ಮತ್ತೆ ಕನ್ಫರ್ಮ್ ಮಾಡ್ತಾರೆ, ಅಲ್ಲೂ ಕೂಡ ಮೊದಲನೇ ಬಿಂದುದಿಂದ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ 12ನೇ ಬಿಂದುದಿಂದ ಮತ್ತೆ ಅವರು ಸ್ಟಾರ್ಟ್ ಮಾಡಬೇಕು. ನಮ್ಗೆ ಎಲ್ಲಿ ಕೊಟ್ಟಿದ್ದಾರೆ ಗೊತ್ತಾ? ಪ್ರವರ್ಗ ಎ ದವರಿಗೆ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ? ಮೊದಲನೇ ಬಿಂದು ಕೊಟ್ಟಿದ್ದಾರೆ. ಪ್ರವರ್ಗ ಬಿ ದವರಿಗೆ ಏನ್ ಕೊಟ್ಟಿದ್ದಾರೆ? 9ನೇ ಬಿಂದು ಕೊಟ್ಟಿದ್ದಾರೆ. ಪ್ರವರ್ಗ ಸಿ ದವರು ಏನ್ ಕೊಟ್ಟಿದ್ದಾರೆ? 15ನೇ ಬಿಂದು ಕೊಟ್ಟಿದ್ದಾರೆ. 15ನೇ ಬಿಂದುವನ್ನು ಕೊಟ್ಟುಬಿಟ್ಟು ನಮಗೆಲ್ಲರಿಗೂ ಕೂಡ ಬಹುದೊಡ್ಡ ಒಂದು ಅನ್ಯಾಯವನ್ನು ಮಾಡಿರುವಂತದ್ದು ಯಾರು? ಈ ಡಿಪಿಆರ್ ಸೆಕ್ಷನ್. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಗಮನವನ್ನು ತರಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ತಿಳಿಸಲಾಗಿದೆ. ಡಿಪಿಆರ್ ಡಿಪಾರ್ಟ್ಮೆಂಟ್ಗೂ ಕೂಡ ತಿಳಿಸಲಾಗಿದೆ. ಆದ್ರೆ ಬಂದ್ಬಿಟ್ಟು ಇವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ? ಈ ಒಂದು ಅನ್ಯಾಯವನ್ನು, ಬಹುದೊಡ್ಡ ಅನ್ಯಾಯವನ್ನು ಮಾಡ್ತಾ ಇರುವಂತದ್ದು ನಾವು ಖಂಡ ತುಂಡವಾಗಿ ಇದನ್ನ ವಿರೋಧಿಸ್ತೀವಿ ಅನ್ನುವಂಥದ್ದು ಹೇಳ್ಬೇಕಾ ಬೇಡವಾ? ಹೇಳ್ಬೇಕು ತಾನೆ. ನೋಡಿ, 10ರಿಂದ 12ವರೆಗೆ ಇವರು ಕಲ್ಪನೆ ಮಾಡ್ತಾರೆ. 13ರಿಂದ ಬಂದ್ಬಿಟ್ಟು ಮತ್ತೆ ಕಲ್ಪನೆ ಮಾಡೋದಿಲ್ಲ. ಮತ್ತೆ 1ರಿಂದ ಬಂದ್ಬಿಟ್ಟು ಇನ್ನೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಕಲ್ಪನೆ ಮಾಡ್ತಾ ಇದ್ದಾರೆ. ನಿಮ್ಗೆ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ರೋಸ್ಟರ್ ಬಿಂದು ತಂದ್ಬಿಟ್ಟು ತಟ್ಟೆಯಲ್ಲಿ ಬಂದ್ಬಿಟ್ಟು ಬಹುದೊಡ್ಡ ಒಂದು ಮೃಷ್ಟಾನ್ನ ಭೋಜನವನ್ನು ಇಟ್ಟಿದ್ದೀವಿ. ಒಂದು 5% ಮೃಷ್ಟಾನ್ನ ಭೋಜನ. ಆದ್ರೆ ನಿಮಗೆ ತಿನ್ನೋದಕ್ಕೂ ಕೂಡ ಮಾಡಿಲ್ಲ ಅವರು. ಅಲ್ಲಿ ಬಾಯಕ ಕೂಡ ಮಾಡಿಲ್ಲ, ಕೈ ಕೂಡ ಹಿಡಿದೇ ಇರೋ ತರ ಮಾಡಿರುವಂತದ್ದು. ಇದು ಅನ್ಯಾಯ ಹೌದಾ ಅಲ್ವಾ? ಹೌದು ತಾನೆ. ಸೇರೆ ಸಾರು ತಗೊಂಡ ಅಪ್ಪಳು ಸಚಾಬ್ರೇನ್ ತಗೊಂಡ ಕುಣಸಿ ಬೀಜ ಜಾಬ್ ಮಾಡೀನಿ. ಇಡೀ ಬಂಜಾರ, ಬೋವಿ, ಲಂಬಾಣಿ, ಕೊರ್ಚ, ಕರ್ಮ ಸಮುದಾಯದವರು ಏನ್ ಮಾಡಿದ್ದಾರೆ? ಒಂದು ಜಾಬ್ ಸಿಗದಾರ ತರ ಮಾಡಿದ್ದಾರೆ, ಒಂದು ಹಾಸ್ಟೆಲ್ ಸಿಗದಾರ ತರ ಮಾಡಿದ್ದಾರೆ, ಒಂದು ಉನ್ನತವಾದಂತ ಶಿಕ್ಷಣವನ್ನು ಸಿಗದಾರ ತರ ಮಾಡಿದ್ದಾರೆ. ಈ ರೀತಿಯಾಗಿ ಬಂದ್ಬಿಟ್ಟು ಹೆಸರಿಗೆ ಮಾತ್ರ ಮೀಸಲಾತಿಯನ್ನು ಇಟ್ಟು ಮೀಸಲಾತಿಯಿಂದ ಹೊರಗೆ ಹಾಕಿರುವಂತ ಒಂದು ಷಡ್ಯಂತ್ರವನ್ನು ಮಾಡಿರುವಂತದ್ದು ಯಾರಪ್ಪ ಅಂತಂದ್ರೆ ಈ ರಾಜ್ಯ ಸರ್ಕಾರ. ಹಾಗಾಗ್ಬಿಟ್ಟು ಎಲ್ಲಿವರೆಗೆ ರೋಸ್ಟರ್ ಬಿಂದು ಮರುಪರಿಶೀಲನೆ ಮಾಡೋದಿಲ್ಲ, ಅಲ್ಲಿವರೆಗೆ ಬಂದ್ಬಿಟ್ಟು ನಮ್ಮ ಹೋರಾಟ ನಿಲ್ಲೋದಿಲ್ಲ. ಆ ನಿಟ್ಟಿನಲ್ಲಿ ಬಂದ್ಬಿಟ್ಟು ಪ್ರತಿ ತಾಂಡದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ. ಆ ನಿಟ್ಟಿನಲ್ಲಿ ಬಂದ್ಬಿಟ್ಟು ಬರೋ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಪಾಠವನ್ನು ಕಲಿಸ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ರಿ. ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಬಲೋ ಸದ್ಗುರು ಸೇವಾಲಾಲ್ ಮಹಾರಾಜ್ ಕಿ